ಮಕ್ಸೂದ್ ಖಾನ್ ಅಂತ ಮಧು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮ್ಯಾನೇಜಿಂಗ್ ಡೈರೆಕ್ಟರ್. ನಮ್ಮ ಡಾಕ್ಟರ್ ಮಂಜುನಾಥ್ ಸರ್ ಫಿಸಿಷಿಯನ್, ನಮ್ಮ ಹಾಸ್ಪಿಟಲ್ದು ಗೈನಕಾಲಜಿಸ್ಟ್ ಡಾಕ್ಟರ್ ನವೀನಶ್ರೀ ಅಂತ. ನಾವು ನಮ್ಮ ರೂಪಾದೇವಿ ಅವರಿದ್ದಾರೆ, ನಮ್ಮ ಎಕ್ಸ್ ಕಾರ್ಪೊರೇಟರ್. ಅವ್ರ ಜೊತೆ ಸೇರ್ಕೊಂಡು ಅವ್ರು ನಮ್ಮ ಹಾಸ್ಪಿಟಲ್ಗೆ ಬಂದ್ಬಿಟ್ಟು ನಮ್ಮ ಏರಿಯಾದಲ್ಲಿ ನಮ್ಮ ವಾರ್ಡಲ್ಲಿ ಜನಗಳಿಗೆ ಮೆಡಿಕಲ್ ಫೀಲ್ಡಲ್ಲಿ ನಾನು ಸಪೋರ್ಟ್ ಮಾಡೋಣ ಅಂತ ಇದ್ದೀವಿ. ನಿಮ್ಮ ಕಡೆಯಿಂದ ನೀವು ಏನು ಮಾಡ್ತೀರಾ ಅಂತ. ನಾನು ಸರಿ ಮೇಡಮ್ ಏನು ಹೇಳಿ, ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದ್ದಕ್ಕೆ, ಗರ್ಭಿಣಿ ಮಹಿಳಾವರಿಗೆಲ್ಲ ಏನು ಕೊಡ್ತೀರಾ ಅಂತ. ನಾವು ಫ್ರೀ ಸ್ಕ್ಯಾನಿಂಗ್ ಮಾಡಿದ್ದೀವಿ, ಪ್ರೆಗ್ನೆನ್ಸಿ ಸ್ಕ್ಯಾನ್. ಮತ್ತು ಇವತ್ತು ಯಾರು ಬುಕ್ ರಿಜಿಸ್ಟರ್ ಮಾಡ್ತಾರೆ ಅವ್ರಿಗೆ LSS ಸಿಸೇರಿಯನ್ ಡೆಲಿವರಿ 25,000 ರೂಪೀಸ್ ಇನ್ಕ್ಲೂಡಿಂಗ್ ಪ್ಯಾಕೇಜ್ ಆಗಿ ಮಾಡಿದ್ದೀವಿ. ಮತ್ತು ನಾರ್ಮಲ್ ಡೆಲಿವರಿ 10,000 ಮಾಡಿದ್ದೀವಿ. ಹಾಗೆ ನಾವು ನಮ್ಮ ಹತ್ರ ICU ಚಾರ್ಜಸ್ ಅತಿ ಕಡಿಮೆದಲ್ಲಿ ಇದೆ. ನಮ್ಮ ಉದ್ದೇಶ ಏನಂದರೆ ಆಗೋದಷ್ಟು ಮೆಡಿಕಲ್ ಫೀಲ್ಡಲ್ಲಿ ಅತಿ ಕಡಿಮೆದಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಮಾಡೋಣ ಅಂತ ನಾವು ಹೊಟ್ಟಿದ್ದೀವಿ. ಈ ಏರಿಯಾದವರು ನೀವೆಲ್ಲ ನಮಗೆ ಸಹಕಾರ ಕೊಟ್ಟರು, ಸಪೋರ್ಟ್ ಮಾಡಿದ್ರು, ನಾವು ಜನಗಳಿಗೆ ಸೇವೆ ಮಾಡೋಣ ಅಂತ ಇದ್ದೀವಿ. ಮತ್ತು ನಮ್ಮ ಹತ್ರ ಕೆಲವ್ರು ಜನಕ್ಕೆ ತುಂಬ MRI ಸ್ಕ್ಯಾನಿಂಗ್ಗೆ ಕಷ್ಟ ಆಗುತ್ತೆ. MRI 10,000 15,000 ಅಂತ ಟೆಸ್ಟೇ ಮಾಡ್ಕೊಳ್ಳಲ್ಲ, ಅವ್ರಿಗೆ ಏನು ಪ್ರಾಬ್ಲಮ್ ಇರೋದು ಗೊತ್ತಾಗಲ್ಲ ಅಂತ ನಾವು MRI 3,000 ರೂಪಾಯಿಗೆ ಮಾಡಿದ್ದೀವಿ. CT ಸ್ಕ್ಯಾನ್ 2,000 ರೂಪಾಯಿಗೆ ಮಾಡಿದ್ದೀವಿ. ಮತ್ತು CT ಬ್ರೈನ್ 1,500 ರೂಪಾಯಿಗೆ, USG ಅಲ್ಟ್ರಾಸೆವೆನ್ 500 ರೂಪಾಯಿಗೆ ಮಾಡಿದ್ದೀವಿ. ಎಲ್ಲ ಬ್ಲಡ್ ಟೆಸ್ಟ್ಗಳು ಅಲ್ಲಿ ಇರಲಿ, ಎಲ್ಲದರಲ್ಲಿ ನಾವು ತುಂಬ ಕಡಿಮೆ. ಮತ್ತು ಕೆಲವರು ಜನ ತುಂಬ ಬಡವರು ಇರ್ತಾರೆ, ನೋಡೋಕ್ಕೆ ಯಾರೂ ಇರಲ್ಲ ಅಂತ ಅವ್ರಿಗೆ ನಾವು ನಮ್ಮ ಹಾಸ್ಪಿಟ್ಲಲ್ಲಿ ಅವ್ರು ಅಡ್ಮಿಟ್ ಆಗಿದ್ರೆ ಅಂತ ಅವ್ರಿಗೆ ನಾವು ಫ್ರೀ ಟ್ರೀಟ್ಮೆಂಟ್ ಮಾಡೋಣ. ಬರೀ ಅವ್ರು ಮೆಡಿಷನ್ ತೊಗೊಬಿಡ್ಲಿ, ಮಿಕ್ಕಿದ್ದೆಲ್ಲ ನಾವು ಫ್ರೀ ಮಾಡೋಣ ಅಂತ ಹೇಳ್ತಾ ಇದ್ದೀವಿ. ಮತ್ತು ನಮ್ಮ ಮಧು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಉದ್ದೇಶ, ನಮ್ಮ ಟೀಮ್ದು ಉದ್ದೇಶ ಏನಂದರೆ, ನಾವೆಲ್ಲ ಡಾಕ್ಟರ್ಸ್ ಆಗಿದ್ದೀವಿ, ನರ್ಸಸ್ ಆಗಿದ್ದೀವಿ. ನಾವು ಪ್ರೊಫೆಷ್ನಲ್ ಆಗಿ ನಾವು ಹಣ ದುಡಿಯೋಕ್ಕೆ ಕಮರ್ಷಿಯಲ್ ಮೈಂಡಿಂದ ಬೇಡ, ನಾವು ಒಳ್ಳೆ ಸರ್ವಿಸ್ ಕೊಡೋಣ, ಜನಗಳಿಗೆ ಸೇವೆ ಮಾಡೋಣ, ಸಪೋರ್ಟ್ ಮಾಡೋಣ ಅಂತ ಹೊಟ್ಟಿದ್ದೀವಿ. ನಿಮ್ಮದು ಎಲ್ಲರದು ನಮಗೆ ಆಶೀರ್ವಾದನೂ ಬೇಕು, ಸಪೋರ್ಟ್ ಬೇಕು, ಸಹಕಾರ ಬೇಕು. ನಾವು ಇಷ್ಟು ಮಾಡ್ತಾ ಇದ್ದೀವಿ, ನಿಮ್ಮೆಲ್ಲರದು ಆಶೀರ್ವಾದ ಇದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ನೆಕ್ಸ್ಟ್ಗೆ ಮಾಡೋಣ ಅಂತ ಇದ್ದೀವಿ. ಸರ್, ಕೊನೆಯದಾಗಿ ಕೆಲವು ಹಾಸ್ಪಿಟಲ್ಗಳು ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರೆ, ಅವ್ರಿಗೆ ಏನು ಹೇಳಿ? ಅವ್ರಿಗೆಲ್ಲ ನಾವು ಹೇಳ್ತಾ ಇರೋದು, ನೀವು ಕಮರ್ಷಿಯಲ್ ಮೈಂಡ್ ಬರೀ ಬಿಸ್ನೆಸ್ ಮಾಡಕ್ಕೆ ಹಾಸ್ಪಿಟಲ್ ಓಪನ್ ಮಾಡಿದ್ರೆ ದಯವಿಟ್ಟು ನೀವು ಹಾಸ್ಪಿಟಲ್ಗಳು ಓಪನ್ ಮಾಡಬೇಡಿ. ಜನಗಳಿಗೆ ತುಂಬಾ ಕಷ್ಟ ಇದೆ, ಬದುಕೇನೆ ಕಷ್ಟ ಇದೆ, ದುಡಿಯೋಕ್ಕೆ ತುಂಬಾ ಕಷ್ಟ ಇದೆ. ಅದರಲ್ಲಿ ಟೆನ್ಷನ್ಗಳು ಇಂದಾಗಿ ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಅವರು ಹಾಸ್ಪಿಟಲ್ಗೆ ಹೋಗೋಕ್ಕಿಂತ ಒಳ್ಳೇದು ಮನೆಯಲ್ಲಿನೇ ಸತ್ತೋಗ್ಬಿಡ್ಲಿ ಅಂತ ಅನಿಸ್ತಾ ಇದ್ದಾರೆ. ದಯವಿಟ್ಟು ನಾನು ಎಲ್ಲಾ ಹಾಸ್ಪಿಟಲ್ಗಳಿಗೆ ನಾನು ಕೈ ಜೋಡಿಸ್ಕೊ ಬೇಡ್ಕೊಳ್ತೀನಿ, ಅತಿ ಕಡಿಮೆದಲ್ಲಿ ನೀವು ಜನಗಳಿಗೆ ಟ್ರೀಟ್ಮೆಂಟ್ ಮಾಡಿ. ಒಂದು ಎಜುಕೇಶನ್ ವಿಷಯದಲ್ಲಿ ಸ್ಕೂಲಲ್ಲಿ ಅಡ್ಮಿಷನ್ ಡೊನೇಷನ್ ಜಾಸ್ತಿ ಅಂದರೆ ಓದಿಲ್ಲ ಅಂದ್ರೂ ಪರವಾಗಿಲ್ಲ ಬಂದ್ಬಿಡಿ ಅಂತ ಕರ್ಕೊಂಡು ಬಂದ್ಬಿಡ್ತಾರೆ. ಬಟ್ ಯಾರ್ದಾದ್ರೂ ಇರಲಿ, ಅಪ್ಪ ಇರಲಿ, ಅಮ್ಮ ಇರಲಿ, ತಂಗಿ ಇರಲಿ, ಮಗಳು ಇರಲಿ, ಅವರು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದಾದ್ಮೇಲೆ ಚಾರ್ಜಸ್ಗಳು ಜಾಸ್ತಿ ಹೇಳಿದ್ರೆ ಅವರು ಅಳ್ಕೊಂಡಿರ್ತಾರೆ. ಬಟ್ ಸತ್ತೋಗ್ರೂ ಪರವಾಗಿಲ್ಲ, ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಲ್ಲ. ಅಂತ ಟೈಮಲ್ಲಿ ಬರೋದವ್ರಿಗೆ ಎಲ್ಲ ಹಾಸ್ಪಿಟಲ್ಗಳು ತುಂಬಾ ಕಡಿಮೆಯಲ್ಲಿ ಅವ್ರಿಗೆಲ್ಲ ಕಡಿಮೆ ಚಾರ್ಜಸ್ ಅಲ್ಲಿ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಮಾಡಿ. ದಯವಿಟ್ಟು ನಾವು ಅನ್ಸ್ಕೊಂಡಿದೀವಿ ನಮ್ಮ ದೇಶಕ್ಕೆ ನಮ್ಮ ಮನೆ ಅಂತ, ಇಲ್ಲಿದ್ದು ಜನಕ್ಕೆ ನಮ್ಮ ಫ್ಯಾಮಿಲಿ ಅಂತ ತಿಳ್ಕೊಂಡ್ಬಿಟ್ಟಿದೀವಿ. ನೀವೆಲ್ಲಾನು ನಿಮ್ಮ ಫ್ಯಾಮಿಲಿ ಅಂತ ತಿಳ್ಕೊಂಡು ನೀವೆಲ್ಲ ಆರೋಗ್ಯ ವಿಷಯದಲ್ಲಿ ಎಲ್ಲ ಅತಿ ಕಡಿಮೆದಲ್ಲಿ ದಯವಿಟ್ಟು ಟ್ರೀಟ್ಮೆಂಟ್ ಕಡಿಮೆ ಚಾರ್ಜಸ್ ಅಲ್ಲಿ ಮಾಡಿ. ನಾವು ಮಧು ಹಾಸ್ಪಿಟಲ್ದು ಒಂದು ಸ್ಲೋಗನ್ ಮಾಡಿದ್ದೀನಿ, ನಾನು ಮಕ್ಸೂದ್ ಖಾನ್. ನಮ್ಮ ಹಾಸ್ಪಿಟಲ್ಗೆ ಬರೋದು ಒಂದು ಪೇಷಂಟ್ ನಮ್ಗೆ ಏನಾಗಬೇಕು, ಎಲ್ಲ ಸ್ಟಾಫ್ ನಮ್ದು ಹೇಳ್ತಾರೆ, ನಮ್ಮ ಹಾಸ್ಪಿಟಲ್ಗೆ ಬರೋದು ಪೇಷಂಟ್ಗೆ ನಾವು ಏನಂತ ತಿಳ್ಕೊಳ್ತೀವಿ, ನಮ್ಗೆ ಬರೋದು ಪೇಷಂಟ್ ಕಸ್ಟಮರ್ ಅಲ್ಲ, ನಮ್ಮ ಫ್ಯಾಮಿಲಿ ಅಂತ ತಿಳ್ಕೊಂಡು ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ನಾನು ಎಲ್ಲ ಹಾಸ್ಪಿಟ್ಲ್, ಎಲ್ಲ ಡಾಕ್ಟರ್ಸ್ಗೆ ನಾನು ಕೈ ಜೋಡಿಸಿ ಹೇಳ್ತೀನಿ, ನೀವು ಕೂಡ ಟ್ರೀಟ್ಮೆಂಟ್ ವಿಷಯದಲ್ಲಿ ತುಂಬಾ ಕಡಿಮೆಯಲ್ಲಿ ಕಮರ್ಷಿಯಲ್ ಮೈಂಡಿಂದ ಮಾಡಬೇಡಿ. ದಯವಿಟ್ಟು ಕಡಿಮೆ ಚಾರ್ಜಸ್ ಅಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಮಾಡಿ.